ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹೊಸ ಸರ್ಕಾರ ಬಂದು 3ನೇ ದಿನ ಅಷ್ಟೇ. ಹೊಸ ಸರ್ಕಾರ ಅಂದ್ರೆ ಮಧ್ಯಂತರದಲ್ಲಿ ಚೇಂಜ್ ಆಗಿದೆ, ಆದರೂ ಸಹ ಹೊಸ ಸರ್ಕಾರನೇ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅವರ ಜೊತೆ 13 ಜನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಮೂರನೇ ದಿನಕ್ಕೇನೆ ಖಾತೆ ಹಂಚಿಕೆ ವಿಚಾರದಲ್ಲಿ ತೀವ್ರ ಅಸಮಾಧಾನ. ಯಾವ ಮಟ್ಟಕ್ಕೆ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೆ ಎಚ್ ಮುನಿಯಪ್ಪ ಇನ್ನೊಬ್ಬ ಸಚಿವರು ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಕಾರಣ ಇಷ್ಟೇ, ನಮಗೆ ನೀವು ಕೊಟ್ಟಿರುವಂತಹ ಖಾತೆ ಇಷ್ಟ ಇಲ್ಲ, ನಮಗೆ ಒಳ್ಳೆ ಖಾತೆ ಬೇಕು. ಈ ಕಾರಣಗಳನ್ನು ಮುಂದಿಟ್ಟು ಇಬ್ಬರು ಸಹ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ಒಡ್ಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗಿದೆ ಮತ್ತು ಇದರ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ವಿಚಾರ ಮುಟ್ಟಿ ಅವರು ಕೊಟ್ಟಿರುವಂತಹ ವಾರ್ನಿಂಗ್ ಏನು ಅಂದ್ರೆ, ಒಂದು ಸಾರಿ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಅಂದ್ರೆ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿ. ಅಂದ್ರೆ ಅರ್ಥ ಇಂಡೈರೆಕ್ಟ್ ಆಗಿ ಇದ್ರೆ ಇರ್ಲಿ, ಇಲ್ಲ ಅಂದ್ರೆ ತೊಲಗಲಿ ಅನ್ನುವಂಥದ್ದು ನೇರವಾದಂತಹ ಸಂದೇಶ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಸೊ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮಂತ್ರಿಯಾಗಿ ಅವರಿಗೆ ಖಾತೆಯನ್ನು ಹಂಚಲಾಯಿತು. ಅದಕ್ಕೆ ನಿನ್ನೆನೆ ಅವರು ಪ್ರತಿರೋಧವನ್ನು ಒಡ್ಡಿದ್ರು, ಮೀಟಿಂಗಿನ ಮಧ್ಯದಲ್ಲಿ ಎದ್ದು ಹೋದ್ರು. ಆ ನಂತರ ಇವತ್ತು ಸುದ್ದಿಗಾರರನ್ನ ಕರೆದು ಒಂದು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ರಾಜೀನಾಮೆ ಪತ್ರವನ್ನು ಪ್ರದರ್ಶನ ಮಾಡಿದ್ರು. ನಾನು ಸಚಿವನಾಗಿ ರಾಜೀನಾಮೆ ನೀಡ್ತಾ ಇದ್ದೀನಿ, ನನಗೆ ಸಚಿವ ಸ್ಥಾನ ಬೇಕಾಗಿಲ್ಲ. ಕೊಟ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ಲಿ, ಇಲ್ಲ ಅಂದ್ರೆ ನನಗೆ ಸಚಿವ ಸ್ಥಾನನೇ ಬೇಡ, ನಾನು ಶಾಸಕನಾಗಿ ಉಳಿತೀನಿ, ಆದರೆ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ಹೇಳಿದ್ರು. ಅಲ್ಲಿಗೆ ಅವರು ಪಟ್ಟು ಹಿಡಿದಿದ್ದಾರೆ, ಸೀರಿಯಸ್ ಆಗಿದ್ದಾರೆ ಅನ್ನೋದು ಗೊತ್ತಾಯ್ತು. ರಾಜೀನಾಮೆಯನ್ನ ಕಳಿಸಿದ್ದು ಆಯ್ತು. ಅವರು ಆ ಕಡೆ ಆ ಮಾತುಗಳನ್ನ ಆಡ್ತಿದ್ರೆ, ಇನ್ನೊಂದು ಕಡೆ ಕೆ ಎಚ್ ಮುನಿಯಪ್ಪ ಕಳೆದ ಬಾರಿ ಅದೇ ಖಾತೆಯನ್ನು ಅವರಿಗೆ ಮತ್ತೆ ಕೊಡ್ಲಾಯ್ತು, ಆಹಾರ ಮತ್ತು ಸರಬರಾಜು ಖಾತೆ. ಅದು ನನಗೆ ಬೇಡ, ಅದನ್ನು ನಾನು ಆಲ್ರೆಡಿ 3 ವರ್ಷ ನಿಭಾಯಿಸಿದ್ದೀನಿ, ನನಗಿನ್ನೂ ಉತ್ತಮವಾದಂತಹ ಖಾತೆ ಬೇಕು. ಜನರೊಂದಿಗೆ ಸಂಪರ್ಕ ಮಾಡುವ, ಬಡವರಿಗೆ ಸೇವೆ ಮಾಡುವ ರೀತಿಯ ಒಂದು ಖಾತೆ ಕೊಡ್ಲಿ, ನನಗೆ ವ್ಯವಸಾಯ ಕೊಡ್ಲಿ, ನೀರಾವರಿ ಕೊಡ್ಲಿ, ಅಥವಾ ಸಮಾಜ ಕಲ್ಯಾಣ ಇಲಾಖೆ ಕೊಡ್ಲಿ. ನನಗೆ ಈ ಆಹಾರ ಮತ್ತು ಸರಬರಾಜು ಖಾತೆ ಬೇಡ, ನಾನು ಸಹ ರಾಜೀನಾಮೆ ಕೊಡ್ತೀನಿ ಅಂತ ಈ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಪತ್ರಕರ್ತರು ಕೇಳಿದಾಗ ಹೇಳಿದ್ರು. ಸೊ ಅದಷ್ಟು ಆಯ್ತು. ಅದರ ನಡುವೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತಾಡಿಸಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ನಾನು ಮಾತಾಡಿದ್ದೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದಂತಹ ಒಂದು ಮಾತನ್ನ ಒಪ್ಪಿಕೊಂಡ್ರು. ಏನ್ ಹೇಳಿದ್ರು ರಾಮಲಿಂಗಾರೆಡ್ಡಿ? 2023ರಲ್ಲಿ ನಾನು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನನಗೆ ಸಿಗುತ್ತೆ ಅಂತ ಸಿದ್ದರಾಮಯ್ಯನವ್ರ ಕಡೆಯಿಂದ ಆಶ್ವಾಸನೆ ಸಿಕ್ಕಿತ್ತು. ಆದರೆ ಆ ನಂತರ ಅದನ್ನ ಡಿ ಕೆ ಶಿವಕುಮಾರ್ ಅವರು ಕೊಡಲಾಗಿತ್ತು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ರು ನನ್ನ ಮನೆಗೆ ಬಂದು ನನ್ನ ಜೊತೆ ಕೂತ್ಕೊಂಡು, ಸದ್ಯಕ್ಕೆ ನೀವು ಸಾರಿಗೆ ಇಲಾಖೆ ಒಪ್ಕೊಳ್ಳಿ, ಬೆಂಗಳೂರು ಅಭಿವೃದ್ಧಿ ನಾನು ಇಟ್ಕೊಳ್ತೀನಿ, 2.5 ವರ್ಷದ ನಂತರ ಮುಖ್ಯಮಂತ್ರಿ ಬದಲಾಗ್ತಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ, ಆಗ ನಿಮಗೆ ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಈಗ ನಡೆದುಕೊಂಡಿಲ್ಲ. ಹಾಗಾಗಿ ನನಗೆ ಬೇಡವೇ ಬೇಡ, ಸಚಿವ ಸ್ಥಾನನೇ ಬೇಡ, ನಾನು ಶಾಸಕನಾಗಿ ಉಳಿತೀನಿ, ಪಕ್ಷದ ಕಾರ್ಯಕರ್ತನ ಇರ್ತೀನಿ ಅನ್ನೋದನ್ನ ರಾಮಲಿಂಗಾರೆಡ್ಡಿ ಹೇಳಿದ್ರು. ಅದನ್ನ ಡಿ ಕೆ ಶಿವಕುಮಾರ್ ಪತ್ರಕರ್ತರ ಮುಂದೆ ನೇರ ಒಪ್ಕೊಂಡ್ರು. ಹೌದು, ನಾನು ಆ ರೀತಿ ಮಾತು ಕೊಟ್ಟದ್ದು ನಿಜ, ಆದರೆ ಈಗ ಹೈಕಮಾಂಡ್ ಮತ್ತೆ ಪರಿಸ್ಥಿತಿಗಳ ಅನ್ವಯ ತೀರ್ಮಾನ ಆಗಿರುವಂತಹದ್ದು, ಅವರಿಗೆ ಆ ಖಾತೆ ಕೊಟ್ಟಿದ್ದೀವಿ, ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿದ್ದೀವಿ, ಇದು ಹೈಕಮಾಂಡ್ ಲೆವೆಲ್ ಅಲ್ಲಿ ಆಗಿರುವಂತಹದ್ದು. ನಾನು ಮಾತಾಡಿ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ, ಯಾರಿಗೆ? ರಾಮಲಿಂಗಾರೆಡ್ಡಿ ಅವರಿಗೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆ ನಂತರ ಹೇಳಿದ್ರು, ಕೆ ಎಚ್ ಮುನಿಯಪ್ಪ ಅವ್ರ ಹತ್ರ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ, ಕೆ ಎಚ್ ಮುನಿಯಪ್ಪ ಒಪ್ಪಿಕೊಂಡಿದ್ದಾರೆ, ಈಗ ಅವರಿಗೆ ಯಾವ ಸಮಸ್ಯೆನೂ ಇಲ್ಲ, ಅಸಮಾಧಾನ ಇಲ್ಲ ಅಂತ ಸಹ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದಾದ ನಂತರ ಸಂಜೆಗೆ ನಮಗೆ ಬಂದಂತಹ ಮಾಹಿತಿ ಏನು ಅಂದ್ರೆ, ರಾಜ್ಯಸಭೆಗೆ ನಾಮಪತ್ರಗಳನ್ನು ಸಲ್ಲಿಸೋದಕ್ಕೆ ಬೆಂಗಳೂರಿಗೇನೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ರಲ್ಲ, ಆ ಸಂದರ್ಭದಲ್ಲಿ ಈ ವಿಚಾರಗಳು ನಡೆದಾಗ ಈ ವಿಚಾರದ ಕುರಿತಾಗಿ ಕೆ ಎಚ್ ಮುನಿಯಪ್ಪ ಅವರನ್ನ ಕರೆಸ್ಕೊಂಡು ರಾಹುಲ್ ಗಾಂಧಿ ಮಾತಾಡಿ ಕನ್ವಿನ್ಸ್ ಮಾಡಿದ್ದಾರೆ. ಕೆ ಎಚ್ ಮುನಿಯಪ್ಪ ಕನ್ವಿನ್ಸ್ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಐ ಆಮ್ ಹ್ಯಾಪಿ ಅಂತ ಹೇಳಿ ಹೊರಟಿದ್ದಾರೆ. ಪತ್ರಕರ್ತರು ನಿಲ್ಲಿಸಿದಾಗ ಕೆ ಎಚ್ ಮುನಿಯಪ್ಪ ಅವರನ್ನ, ನಾನು ಇವರನ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದೆ, ಐ ಆಮ್ ಹ್ಯಾಪಿ ಅಂತಂದ್ರು.
ಬಟ್ ಅದನ್ನು ವಿವರಿಸಲಿಲ್ಲ. ಏನಕ್ಕೆ ಹ್ಯಾಪಿ, ಏನಾಯ್ತು, ಏನ್ ಮಾತಾಯ್ತು ಅದೇನು ವಿವರಿಸಲಿಲ್ಲ. ಐ ಆಮ್ ಹ್ಯಾಪಿ ಅಂತ ಹೇಳಿ ಹೋದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವ್ರದ್ದು ಕತೆ ಹಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರು ಇನ್ನೂ ರಾಹುಲ್ ಗಾಂಧಿ ಅವರನ್ನ ಸಂಪರ್ಕ ಮಾಡಿಲ್ಲ, ಅಥವಾ ರಾಹುಲ್ ಗಾಂಧಿ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಮಾತಾಡಿಲ್ಲ. ಬಟ್ ಇದರ ನಡುವೆ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಟ್ಟರಂತೆ, ಒಂದು ವಾರ್ನಿಂಗ್ ಅನ್ನ ಕೊಟ್ಟರಂತೆ. ಒಂದು ಬಾರಿ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಮಾಡಿ, ಕನ್ವಿನ್ಸ್ ಆಗಲಿಲ್ವಾ, ರಾಜೀನಾಮೆಯನ್ನ ಅಂಗೀಕರಿಸಿ ಬೇರೆಯವ್ರನ್ನ ಮಂತ್ರಿ ಮಾಡಿ ಅಷ್ಟೇ. ಅಂದ್ರೆ ಅದರ ಅರ್ಥ ಇದ್ರೆ ಇರ್ಲಿ, ಹೋದ್ರೆ ಹೋಗ್ಲಿ, ಸುಮ್ಮನೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರು ಇಂಡೈರೆಕ್ಟ್ ಆಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ರೀತಿಯಾಗಿ ಹಿನ್ನಡೆಯಾಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ನಾನು ಪಟ್ಟು ಹಿಡಿದು ಕೂತರೆ, ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೆದರಿಸಿ ರಾಜೀನಾಮೆ ಕಳಿಸ್ಬಿಟ್ರೆ ನನಗೆ ಯಾವುದೋ ಒಂದು ಖಾತೆ, ಅಥವಾ ಅದೇ ನಾನು ಕೇಳಿದ ಖಾತೆನೇ ನನಗೆ ಸಿಗೋ ಸಾಧ್ಯತೆ ಇದೆ ಅನ್ನುವಂತಹ ಭರವಸೆಯಲ್ಲಿ ರಾಮಲಿಂಗಾರೆಡ್ಡಿ ಆ ಕೆಲಸ ಮಾಡಿದ್ದು. ಬಟ್ ಅದೀಗ ಉಲ್ಟಾ ಹೊಡಿತಾ ಇದೆ. ರಾಹುಲ್ ಗಾಂಧಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋ, ಆ ಥರದಕ್ಕೆ ಅವಕಾಶ ಇಲ್ಲ, ಖಾತೆ ಬದಲಾವಣೆ ಇಲ್ವೇ ಇಲ್ಲ, ಯಾವುದು ಕೊಟ್ಟಿದ್ದೀವೋ ಅದನ್ನು ನಿಭಾಯಿಸ್ಕೊಂಡು ಹೋಗಿ ಅಂತ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಈ ಪರಿಸ್ಥಿತಿಯನ್ನ ರಾಹುಲ್ ಗಾಂಧಿ ಈ ರೀತಿಯಾಗಿ ಇಂಟರ್ಫಿಯರ್ ಮಾಡಿದ್ದು, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮೂರನೇ ದಿನಾನೇ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳನ್ನು ಫೇಸ್ ಮಾಡಬೇಕಾದಂಥದ್ದನ್ನು ನೋಡಿದಾಗ ನಮಗೊಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮುಂದಿನ 2 ವರ್ಷ ಏನಿದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭದ ಮಾತಲ್ಲ. ಪ್ರತಿ ಹಂತದಲ್ಲಿಯೂ ಸಹ ಈ ಸೀನಿಯರ್ಗಳನ್ನ, ಅಥವಾ ಬೇರೆ ಏನು ಸಿದ್ದರಾಮಯ್ಯ ಬಣ ಅಂತ ಏನು ಕರೆಸ್ಕೊಳ್ತಾರೆ, ಆ ಒಂದು ಬಣದ ಸದಸ್ಯರನ್ನ ಖುಷಿ ಪಡಿಸಬೇಕು, ಅಥವಾ ಅವರನ್ನು ಸಹ ಜೊತೆಯಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥದ್ದು ಸುಲಭದ ಮಾತಾಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ವಿಚಾರ ಆಗಿರಬಹುದು, ಅಥವಾ ಈ ಹಿಂದೆ ಇದ್ದಂತಹ ಮುಖ್ಯವಾದ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ, ಲಾಡ್ ವಿಚಾರ, ಈ ಎಲ್ಲ ವಿಚಾರಗಳು ಸಹ ದೊಡ್ಡ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದಷ್ಟು ಕಿರಿಕಿರಿ ಮಾಡುತ್ತೆ. ಇದರ ನಡುವೆ ಒಳ್ಳೆ ಆಡಳಿತ ಕೊಟ್ಟು 2 ವರ್ಷಗಳ ನಂತರ ಜನರ ಮುಂದೆ ಹೋಗಿ ಮತ ಕೇಳುವ ರೀತಿಯಲ್ಲಿ ಪ್ರದರ್ಶನ, ತನ್ನ ಸಾಮರ್ಥ್ಯವನ್ನು ತೋರಿಸಬೇಕು ಅನ್ನುವಂತಹ ಒತ್ತಡ ಡಿ ಕೆ ಶಿವಕುಮಾರ್ ಮೇಲೆ ಇರುತ್ತೆ. 2028ಕ್ಕೆ ಬಿಜೆಪಿ ಫುಲ್ ಫೋರ್ಸ್ ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಚುನಾವಣೆಗಳಿಗೆ SIR ಅನ್ನು ಬಳಸ್ಕೊಳ್ಳುತ್ತೆ. ಏನೆಲ್ಲ ತಂತ್ರಗಳ ನಡುವೆ ಮತ್ತೆ ಕಾಂಗ್ರೆಸ್ ಅನ್ನು ಗೆಲ್ಲಿಸಿಕೊಳ್ಳಬೇಕಾದ ಅನಿವಾರ್ಯತೆ, ಹೋರಾಟ ಡಿ ಕೆ ಶಿವಕುಮಾರ್ಗೆ ಇರುತ್ತೆ. ಸೊ ಡಿ ಕೆ ಶಿವಕುಮಾರ್ಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ಸುಮಾರು ಚಾಲೆಂಜ್ಗಳು ಮುಂದಿನ 2 ತಿಂಗಳು ಎದುರಾಗುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಸೂಚನೆ. ಯಾಕಂದ್ರೆ ಕೇವಲ 3 ದಿನಗಳಲ್ಲಿ ಇಷ್ಟೆಲ್ಲ ತಲೆನೋವುಗಳು ಬಂದು ಒದಗಿ ಕೂತಿದ್ದಾವೆ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ರಾಮಲಿಂಗಾರೆಡ್ಡಿ ಅವರ ನಿಲುವು ಹೇಗಿರುತ್ತೆ, ಅವರು ಶಾಸಕ ಸ್ಥಾನದಲ್ಲಿ ಮಾತ್ರ ಉಳ್ಕೊಂಡು ಇದೆಲ್ಲ ನನಗೇನು ಬೇಡ ಬಿಟ್ಬಿಡ್ರಿ ಅಂತ ಹೇಳ್ತಾರ, ಹೈಕಮಾಂಡ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ಮುಂದೇನೇನಾಗುತ್ತೆ, ವಿ ಡೋಂಟ್ ನೋ, ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.